ಆರಿ ಹೋಗಿದೆ ದೊಡ್ಡಗೌಡರ ಮನೆಯ ನಂದಾದೀಪ. ಹೃದಯಾಘಾತದಿಂದಾಗಿ ದೇವೇಗೌಡರ ಪತ್ನಿ ವಿಧಿವಶರಾಗಿದ್ದಾರೆ. ದೊಡ್ಡಗೌಡರ ಕುಟುಂಬದಲ್ಲಿ ನೀರವ ಮೌನ ಆವರಿಸಿದೆ. ತಾಯಿ ಪ್ರೀತಿಯನ್ನ ನೀಡಿದಂತಹ ಅಮ್ಮ ಚೆನ್ನಮ್ಮನವರನ್ನ ನೆನೆದು ಭಾವುಕರಾಗಿದ್ದಾರೆ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು. ಚೆನ್ನಮ್ಮ ದೇವೇಗೌಡ ಅವರ ಅಗಲಿಕೆ ಕೇವಲ ದೇವೇಗೌಡ ಅವರ ಕುಟುಂಬಕ್ಕೆ ಮಾತ್ರವಲ್ಲ, ಅವರನ್ನ ತಾಯಿಯಂತೆ ತಾಯಿಯಂತೆ ಕಂಡಂತಹ ಅನೇಕ ಮಂದಿಗೆ ದೊಡ್ಡ ನೋವನ್ನು ತಂದಿದೆ. ಇದೇ ಭಾವನೆಯನ್ನ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಕೂಡ ಕಣ್ಣೀರಿನ ಮಾತುಗಳಲ್ಲಾಡಿದ್ದಾರೆ. ತಮ್ಮ ಮಾತುಗಳನ್ನು ಅಥವಾ ಅವರ ನೋವನ್ನು ವ್ಯಕ್ತಪಡಿಸಿದ್ದಾರೆ. ತಾವು ಸಣ್ಣ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡಿದ್ದನ್ನು ಈ ಸಂದರ್ಭದಲ್ಲಿ ಅವರು ನೆನಪು ಮಾಡಿಕೊಂಡಿದ್ದಾರೆ. ಆ ಕೊರಗಿತ್ತಲ್ಲ, ಆ ಕೊರಗನ್ನು ನೀಗಿಸಿದವರೇ ಚೆನ್ನಮ್ಮ ಅಮ್ಮ ಅಂತ ಹೇಳಿ ಸಿಎಸ್ ಪುಟ್ಟರಾಜು ಅವರು ಭಾವುಕರಾಗಿದ್ದಾರೆ. ತಾಯಿ ಪ್ರೀತಿ, ಅವರ ವಾತ್ಸಲ್ಯ ಅನ್ನುವಂತಹ ಮಾತುಗಳು ಬಂದಾಗ ನನ್ನ ಮನಸ್ಸಿನ ಮುಂದೆ ಚೆನ್ನಮ್ಮ ಅಮ್ಮನವರ ಚಿತ್ರವೇ ತೆರೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ದೇವೇಗೌಡರನ್ನ ಅಪ್ಪಾಜಿ ಅಂತ ಹೇಳಿ ನಾನು ಕರಿತಾ ಇದ್ದೆ, ಚೆನ್ನಮ್ಮ ಅವರನ್ನು ಅಮ್ಮ ಅಂತಲೇ ನಾನು ಕರಿತಾ ಇದೆ ಅಂತ ಹೇಳಿ ತಮ್ಮ ಆತ್ಮೀಯ ಸಂಬಂಧವನ್ನು ಅವರು ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡಿದ್ದಾರೆ. ತನ್ನನ್ನು ಸ್ವಂತ ಮಗನಂತೆ ನೋಡ್ಕೊಳ್ತಾ ಇದ್ರು. ನಾವು ಪ್ರತಿ ಬಾರಿಯೂ ಕೂಡ ಭೇಟಿ ಆದಾಗಲೆಲ್ಲವೂ ಕೂಡ ಮಕ್ಕಳಂತೆ ತಮ್ಮ ಕಷ್ಟ ಸುಖವನ್ನು ವಿಚಾರಿಸ್ತಾ ಇದ್ರು. ಈಗ ಅವರೆಲ್ಲ ಅನ್ನೋದನ್ನು ನೋವನ್ನು ತಡೆದುಕೊಳ್ಳೋದಕ್ಕಾಗ್ತಾ ಇಲ್ಲ, ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಪುಟ್ಟರಾಜ್ ಅವರು ನೆನಪಿಸ್ಕೊಳ್ತಾ ಇದ್ದಾರೆ, ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಸ್ವಂತ ತಾಯಿಯನ್ನು ನಾನು ಕಳೆದುಕೊಂಡಷ್ಟೇ ನನಗೆ ನೋವಾಗ್ತಾ ಇದೆ ಅಂತ ಹೇಳಿ ಸಿಎಸ್ ಪುಟ್ಟರಾಜ್ ಅವರು ಹೇಳಿದ್ದಾರೆ. ದೇವೇಗೌಡರ ರಾಜಕೀಯ ಯಶಸ್ಸಿನ ಹಿಂದೆ ಚೆನ್ನಮ್ಮ ಅವರ ಪಾತ್ರ ಏನಿದೆಯಲ್ಲ ಅದು ಬಹು ದೊಡ್ಡದು ಅಂತ ಹೇಳಿ ಸಂದರ್ಭದಲ್ಲಿ ಸ್ಮರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಮಕ್ಕಳು ಮೊಮ್ಮಕ್ಕಳು ಮಾತ್ರವಲ್ಲದೆ ತಮ್ಮಂತಹ ಅಸಂಖ್ಯಾತ ಮಾನಸ ಪುತ್ರರನ್ನು ಅವರು ಪ್ರೀತಿಯಿಂದ ಕಾಣಸಿಗ್ತಾ ಇದ್ರು, ಸಲಗ್ತಾ ಇದ್ರು ಅಂತ ಹೇಳಿದ್ದಾರೆ. ಈ ರೇವಣ್ಣ ಅವರು, ಕುಮಾರಣ್ಣ ಅವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅಂತ ಹೇಳಿ ಸಿಎಸ್ ಪುಟ್ಟರಾಜ್ ಅವರು ಹೇಳಿದ್ದಾರೆ. ಆ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ತಮ್ಮ ಮಗನಂತೆಯೇ ಕೂಡ ನನ್ನನ್ನು ಅವರು ನೋಡ್ಕೊಳ್ತಾ ಇದ್ರು, ವಿಚಾರಿಸ್ಕೊಳ್ತಾ ಇದ್ರು. ನನ್ನ ಸುಖ ದುಃಖ ಎಲ್ಲವನ್ನೂ ಕೂಡ ಕೇಳ್ತಾ ಇದ್ರು, ಆಲಿಸ್ತಾ ಇದ್ದಂತಹ ಜೀವ ಇವತ್ತಿಗಿಲ್ವಲ್ಲ ಅಂತ ಹೇಳಿ ಅದನ್ನು ನಾವು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅಷ್ಟೇ ನೋವಾಗ್ತಾ ಇದೆ ಅಂತ ಹೇಳಿ ಭಾವುಕರಾಗಿದ್ದಾರೆ. ಅವರ ಅಗಲಿಕೆಯಿಂದ ತಾವು ನಿಜವಾಗಿಯೂ ಕೂಡ ಅನಾಥ ಭಾವನೆಯನ್ನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ. ತಾಯಿಯ ಪ್ರೀತಿ ಇದೆಯಲ್ಲ, ಯಾರ ಕೈಲೂ ಕೂಡ ಅದನ್ನು ಹಂಚೋದಕ್ಕೆ ಸಾಧ್ಯನೇ ಇಲ್ಲ. ಆ ತಾಯಿಯ ಪ್ರೀತಿಯ ವಾತ್ಸಲ್ಯದ ಪ್ರತಿರೂಪವಾಗಿದ್ದಂತಹ ಚೆನ್ನಮ್ಮ ದೇವೇಗೌಡರ ನೆನಪು ಸದಾ ಉಳಿಲಿಕ್ಕಿದೆ ಅಂತ ಹೇಳಿ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಕೂಡ ಹೇಳುವಂಥದ್ದು ಇದೇ ಮಾತು. ಆ ತಾಯಿ ಪ್ರೀತಿ, ಆ ವಾತ್ಸಲ್ಯದ ಮಾತುಗಳು, ಅವರು ನಡೆದುಕೊಳ್ತಾ ಇದ್ದಂತಹ ರೀತಿ, ಅವರು ಭಾವಿಸ್ತಾ ಇದ್ದಂತಹ ರೀತಿ, ನಮ್ಮ ಸುಖ ದುಃಖಗಳನ್ನು ಆಲಿಸ್ತಾ ಇದ್ರು. ಎಂದಿಗೂ ಕೂಡ ಆ ಜೀವ ಪ್ರೀತಿಯನ್ನೇ ವ್ಯಕ್ತಪಡಿಸಿದ್ದನ್ನು ನಾವು ಗಮನಿಸಿದ್ದೇವೆ, ನೋಡಿದ್ದೇವೆ. ಇವತ್ತು ಅವರು ನಮ್ಮೊಂದಿಗಿಲ್ಲ ಅಂತಹ ಸಂದರ್ಭದಲ್ಲಿ, ನಮ್ಮ ತಾಯಿಯನ್ನು ಕಳ್ಕೊಂಡಂತಹ ಸಂದರ್ಭದಲ್ಲಿ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಈಗ ನಾನು ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿ ಸಿಎಸ್ ಪುಟ್ಟರಾಜು ಅವರು ತಮ್ಮ ನೋವಿನ ನುಡಿಗಳನ್ನು ಆಡಿದ್ದಾರೆ, ಭಾವುಕರಾಗಿದ್ದಾರೆ. ಇಷ್ಟೂ ವರ್ಷಗಳ ಕಾಲ ಅವರ ಕಷ್ಟ ಸುಖ ಎಲ್ಲವನ್ನೂ ಕೂಡ ನಾವು ನೋಡಿದ್ದೇವೆ. ಸಾಕಷ್ಟು ಏರುಪೇರುಗಳನ್ನು ಕೂಡ ನಾವು ನೋಡಿದ್ದೇವೆ. ಎಂದಿಗೂ ಕೂಡ ಅವರು ಹೋದಂತಹ ಸಂದರ್ಭದಲ್ಲಿ ಚೆನ್ನಾಗಿದೆಯಾ ಮಗ ಬಾ ಅಂತ ಹೇಳಿ ಭಾವಿಸ್ತಾ ಇದ್ರು. ನಮ್ಮನ್ನು ತಮ್ಮ ಸ್ವಂತ ಮಗನಂತೆಯೇ ನೋಡ್ಕೊಳ್ದಂತಹ ಜೀವ ಇವತ್ತಿಲ್ಲ ಅಂತ ಹೇಳಿ ಈ ಹಿಂದೆ ನಡೆದಂತಹ ಘಟನೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ.